ಬೆಂಗಳೂರಿನಲ್ಲಿ ಮನೆ ಮನೆಗೆ ಬರ್ತಾ ಇದ್ದ ಬುಡ್ಬುಡ್ಕೆ ಬಾಬಾ ಚಿನ್ನ ಪೂಜೆ ಮಾಡಿದ್ರೆ ನಿಮಗೆ ಲಾಭ ಆಗತ್ತೆ ಅಂತ ನಂಬಿಸ್ತಾ ಇದ್ದ ಆಸಾಮಿ ಈತ ಮನೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ. ಪೂಜೆ ಮಾಡ್ತೀನಿ ಅಂತ ಮೋಸ ಮಾಡ್ತಾ ಇದ್ದ. ಪೂಜೆ ಮಾಡುವ ನೆಪದಲ್ಲಿ ಮಡಿಕೆಯನ್ನ ಇಡ್ತಿದ್ದ ವಂಚಕ. ಮಡಿಕೆಯಲ್ಲಿ ಚಿನ್ನ ಇಟ್ಟು ಪೂಜಿಸಿದ್ರೆ ಬಹಳ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದ. ಈತನ ಮಾತನ್ನ ನಂಬಿ ಮಡಿಕೆಯಲ್ಲಿ ಚಿನ್ನ ಇಡ್ತಾ ಇದ್ರು ಅಮಾಯಕರು. ಬಳಿಕ ಪೂಜಾ ಸಾಮಾನು ತರುವಂತೆ ಹೇಳಿ ಒಳಗ್ ಕಳಿಸ್ತಾ ಇದ್ದ. ಮನೆಯವರು ಒಳಗ್ ಹೋಗ್ತಾ ಇದ್ದಂತೆ ಚಿನ್ನನ ಕದ್ದು ಖಾಲಿ ಮಡಿಕೆಯನ್ನ ಅಲ್ಲಿ ಇಡ್ತಾ ಇದ್ದ. ಖಾಲಿ ಇದ್ದ ಮಡಿಕೆ ಬಾಯಿ ಕಟ್ಟಿ 2 ವಾರದ ನಂತರ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದ. ಹಾಗೆ ಹೇಳಿ ಎದುಬದ್ದ ಚಿನ್ನ ಎಲ್ಲ ತಗೊಂಡು ಆರಾಮಾಗಿ ಎಸ್ಕೇಪ್ ಆಗ್ತಾ ಇದ್ದ. ಸದ್ಯ ಆರೋಪಿ ವೆಂಕಟೇಶ್ವರನನ್ನ ಬಂಧಿಸಿದ್ದಾರೆ. 42 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನೋಡಿ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ. ಸಾಕಷ್ಟು ಬಾರಿ ಜನರಿಗೆ ಜಾಗೃತಿ ಮೂಡೋ ಕೆಲಸವನ್ನ ಮಾಡಿದ್ರು ಕೂಡ ಅದ್ಯಾಕೋ ಗೊತ್ತಿಲ್ಲ, ನಮ್ಮ ಜನ ಅಂತೂ ಮಾರ್ತಾನೆ ಇರ್ತಾರೆ. ಈತನೇ ಮನೆ ಮನೆಗೆ ಹೋಗ್ತಾ ಇದ್ದ, ನೀಟಾಗಿ ಬ್ರೈನ್ ವಾಶ್ ಮಾಡ್ತಾ ಇದ್ದ. ನಿಮ್ಮ ಮನೇಲಿ ಕಷ್ಟ ಇದೆ, ಹಂಗಿದೆ ಹಿಂಗಿದೆ, ಇದಕ್ಕೆಲ್ಲ ನನ್ನ ಹತ್ರ ಒಂದು ಪರಿಹಾರ ಇದೆ ಅಂತ ಹೇಳ್ತಾ ಇದ್ದ. ಏನು ಪರಿಹಾರ ಅಂದರೆ, ನಿಮ್ಮ ಮನೇಲಿ ಇರೋ ಬರೋ ಚಿನ್ನ ಎಲ್ಲ ತಗೊಬನ್ನಿ, ಒಂದು ಮಡಿಕೆ ಒಳಗೆ ಹಾಕಿ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ದ. ಅದನ್ನು ನಂಬ್ತಾ ಇದ್ರು ನಮ್ಮ ಜನ. ದಡ್ರು ಅನ್ಬೇಕೋ, ಬುದ್ಧಿವಂತರು ಅಂತ ಅನ್ಬೇಕೋ, ಏನಂತ ಹೇಳಬೇಕು. ಒಂದು ಮಡಿಕೆಯಲ್ಲಿ ಚಿನ್ನ ಎಲ್ಲ ಹಾಕಿ ಮುಚ್ಚಿಟ್ಟು ಪೂಜೆ ಮಾಡೋದು ಅಂತ ಹೇಳಿ, ಆಮೇಲೆ ಏನಾದರೂ ಪೂಜಾ ಸಾಮಾನು ತನ್ನಿ ಅಂತ ಒಳಗಡೆ ಕಳಿಸಿ ಖಾಲಿ ಇರೋ ಮಡಿಕೆನ ನೀಟಾಗಿ ಅಲ್ಲಿಟ್ಟು ಬಂಗಾರ ತುಂಬಿದ ಮಡಿಕೆನ ತನ್ನ ಜೋಬೊಳಗೆ ಇಳಿಸ್ಕೊಳ್ತಾ ಇದ್ದ, ತನ್ನ ಚೀಲದೊಳಗೆ ಇಳಿಸ್ಕೊಳ್ತಾ ಇದ್ದ. ಅದು ಅಲ್ಲದೆ 2 ವಾರ ಪೂಜೆ ಮಾಡಿ 2 ವಾರ ಆದಮೇಲೆ ಮಡಿಕೆ ಓಪನ್ ಮಾಡಿ ನೋಡಿ, ನಿಮ್ಮ ಕಷ್ಟ ಎಲ್ಲ ತೀರತ್ತೆ, ಈ 1 ಡಬಲ್ ಬಂಗಾರ ಆಗತ್ತೆ ಅಂತ ನಂಬಿಸ್ತಾ ಇದ್ದ. ನಮ್ಮ ಜನ ಯಾಮಾರ್ಕೊಂಡು ಪ್ರತಿದಿನ ಪೂಜೆ ಮಾಡ್ತಾ ಇದ್ರು. 2 ವಾರ ಬಿಟ್ಬಿಟ್ಟು ನೋಡಿದ್ರೆ ಖಾಲಿ ಮಡಿಕೆ ಕಾಣಿಸ್ತಾ ಇತ್ತು. ಆಗಲೇ ಗೊತ್ತಾಗ್ತಾ ಇದ್ದಿದ್ದು ನಾವು ಯಾಮಾರಿದ್ದೀವಿ, ನಮಗೆ 2 ವೈಟು 1 ರೆಡ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಡಲಾಗಿತ್ತು. ಕೊನೆಗೂ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ, ತನಿಖೆಯನ್ನ ನಡೆಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವನ ಹತ್ರ ಇದ್ದಂಥ ಬಂಗಾರವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ವಶಕ್ಕೆ ಪಡ್ಕೊಂಡಿರುವಂಥ ಬಂಗಾರ ಯಾವ ಥರ ವೇಷ ಹಾಕೊಂಡು ಮನೆ ಮನೆಗೆ ಹೋಗ್ತಾ ಇದ್ದ ಅನ್ನೋವಂಥ ವಿಡಿಯೋ ಜೊತೆಗೆ ಏನೂ ಗೊತ್ತಿಲ್ದಿರೋ ಅಮಾಯಕಂತರ ಕೂತ್ಕೊಂಡಿರೋ ಫೋಟೋ. ಈತನೇ ಹೆಂಗೆ ಯಾಮಾರ್ಸಕ್ಕೆ ಸಾಧ್ಯನೋ, ಯಾವ್ಯಾವ ಮಾರ್ಗದಲ್ಲಿ ಯಾಮಾರ್ಸಕ್ಕೆ ಸಾಧ್ಯನೋ ಆ ಎಲ್ಲ ರೀತಿಯಲ್ಲೂ ಯಾಮಾರಿಸ್ತಾ ಇರ್ತಾರೆ. ಬಹಳ ಎಚ್ಚರಿಕೆಯಿಂದ ಇರಿ. ಯಾರು ಬಂದು ಏನೇ ಕೇಳಿದ್ರು ಇಲ್ಲ ಅಂತ ಹೇಳೋದು ಬಹಳ ಒಳ್ಳೆಯದು. ಯಾಕಂದರೆ ಒಂದು ಕಡೆಯಲ್ಲಿ ಈಗಾಗಲೇ ಡಿಜಿಟಲಿಂದ ನಾವು ಅನುಭವಿಸ್ತಾ ಇದ್ದೀವಿ. ಆ ಲೋನು ಈ ಲೋನು, ನಿಮಗೆ ಬಂಪರ್ ಗಿಫ್ಟ್ ಬಂದಿದೆ, ಇನ್ನೊಂದು ಮತ್ತೊಂದು ಅಂತ ಸೈಬರ್ ಕ್ರೈಮ್ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ಥರದವ್ರ ಕತೆ ಮನೆ ಮನೆಗೆ ರಾಜಾರೋಷವಾಗಿ ಬರ್ತಾ ಇದ್ರು. ನಿಮ್ಮ ಮನೇಲಿ ಸಮಸ್ಯೆ ಇದೆ, ನಿಮ್ಮ ಮನೇಲಿ ಹಂಗಿದೆ ಹಿಂಗಿದೆ ಅಂತ ಹೇಳ್ತಿದ್ದಂಗೆ ನಮ್ಮ ಜನ ನಂಬ್ತಾ ಇದ್ರು, ಏನೋ ಪರಿಹಾರ ಸಿಕ್ಬಿಡುತ್ತೆ, ಅಥವಾ ಈ ಬಂಗಾರ ನಮ್ಮ ಹತ್ರ ಒಂದು 50 ಗ್ರಾಮ್ ಇದೆ, ಈ ಪೂಜೆ ಮಾಡಿದ್ಮೇಲೆ 250 ಗ್ರಾಮ್ ಆಗುತ್ತೆ ಅನ್ನೋ ಖುಷೀಲಿ ಮನೇಲಿ ಎಷ್ಟು ಬಂಗಾರ ಇತ್ತೋ ಅಷ್ಟೂ ತಂದು ಪೂಜೆ ಮಾಡಿ ಸ್ವಾಮಿ ಅಂತ ಕೊಟ್ಟಿದ್ದಾರೆ. ಈ ಆಸಾಮಿ ಎಲ್ಲ ನೀಟಾಗಿ ತನ್ನ ಚೀಲ ಇಳಿಸ್ಕೊಂಡಿದ್ದಾನೆ. ನೋಡಿ ಎಷ್ಟು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅಂತ. ಇದೆಲ್ಲವೂ ಕೂಡ ವಶಕ್ಕೆ ಪಡ್ಕೊಂಡಿರುವಂಥ ಬೆಳ್ಳಿ ಬಂಗಾರ.